ವಿಪಕ್ಷ ಶಾಸಕರ ಮಾತೆ ಕಾಂಗ್ರೆಸ್ಗೆ ಇದೀಗ ಅಸ್ತ್ರವಾಗಿ ಸಿಕ್ಕಿದೆ. ವಿಪಕ್ಷ ಶಾಸಕರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಅವರ ಮಾತುಗಳು ಇದೀಗ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರವಾಗಿ ಸಿಗ್ತಾ ಇವೆ. ಯಾಕಂದ್ರೆ ಸಿಎಂ ಪರ ವಿಪಕ್ಷ ನಾಯಕರು ಬ್ಯಾಟ್ ಬೀಸಿದ್ದಾರೆ. ದಸರಾ ವೇದಿಕೆಯಲ್ಲೇ ಸಿಎಂ ಪರವಾಗಿ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ. ಮುಡಾ ಹಗರಣದ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಸಿಎಂ ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಜಿಟಿ ದೇವೇಗೌಡರು ಪ್ರಶ್ನಿಸಿದ್ರು. ಇದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ವಿಪಕ್ಷ ಮುಡಾ ಹಗರಣದಲ್ಲಿ ಪಾದಯಾತ್ರೆಯನ್ನ ಮಾಡಿತ್ತು, ಸಿಎಂ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿತ್ತು, ಸಿಎಂಗೆ ಸಾಲು ಸಾಲು ಸವಾಲನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಕಿದ್ರು. ಇದೆಲ್ಲದರ ನಡುವೆ ಜಿಟಿ ದೇವೇಗೌಡರ ಹೇಳಿಕೆ ಇದೆಯಲ್ಲ, ಇದು ಜೆಡಿಎಸ್ ಪಕ್ಷಕ್ಕೆ ಮುಜುಗರವನ್ನ ತಂದಿಡ್ತಾ ಇದೆ. ಕುಮಾರಸ್ವಾಮಿ 2 ಲಕ್ಷ ಕೋಟಿ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿ.ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ರಾಜ್ಯ ಏನ್ ನೋಡ್ಬೇಕು? ಜನ ಸೇವೆ ಮಾಡ್ತಕ್ಕಂಥವರ ಸ್ಥಿತಿ ಏನು? ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸೋರು ಯಾರು? ರಾಜೀನಾಮೆ ಕೊಡಿ. ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ FIR ಆಗಿದೆ ಎಲ್ಲರೂ ಕೊಡಿ. ಎಲ್ಲರೂ ತಾಕತ್ತಿದ್ರೆ ಏನ್ರಿ? ಅದು ಬಿಟ್ಟು ಕಾನೂನು ಪ್ರಕಾರ ಏನು ಬರುತ್ತೆ? ನ್ಯಾಯಾಲಯ ಇದೆ, ತೀರ್ಪುಗಳು ಕೊಡ್ತವೆ. ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು, ನಡೀತಾರೆ. ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನು ತರಬೇಕು, ರಾಜ್ಯದಿಂದ ಏನು ಮಾಡಬೇಕು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸರ್ಕಾರ ಎಲ್ಲ ಇದ್ದೀರಿ. ಜಿಟಿ ದೇವೇಗೌಡರು ಸತ್ಯವನ್ನೇ ಹೇಳಿದ್ದಾರೆ. TV9ಗೆ ಸಚಿವ ಜಮೀರ್ ಅಹಮದ್ ಖಾನ್ ರವರ ಹೇಳಿಕೆ. ಜಿಟಿ ದೇವೇಗೌಡರು ಏನ್ ಮಾತನಾಡಿದ್ದಾರೋ ಅದೆಲ್ಲವೂ ಕೂಡ ಸತ್ಯ. ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರವಿಲ್ಲವೆಂದು ಗೊತ್ತಿದೆ, ಹಾಗಾಗಿನೇ ಅವರು ಮಾತನಾಡಿರುವುದು. ಮೈಸೂರಿನವರೇ ಆಗಿರೋದ್ರಿಂದ ಅವರಿಗೆ ಅದ್ರ ಬಗ್ಗೆ ಗೊತ್ತಿದೆ. ಇನ್ನು ಎಚ್.ಡಿ.ಕೆ ಜಾಮೀನಿನ ಮೇಲೆ ಇದ್ದಾರಲ್ವಾ, ಎಚ್.ಡಿ.ಕೆ ರಾಜೀನಾಮೆಯನ್ನ ನೀಡಬೇಕಲ್ವಾ? ಇದು ಜಮೀರ್ ಅಹಮದ್ ಖಾನ್ ರವರ ಪ್ರಶ್ನೆ. ಹಾಗೇನೆ ಸೈಟ್ ಹಂಚುವಾಗ ಬಿಜೆಪಿ ಸರ್ಕಾರವೇ ಇತ್ತು, ಯಾಕೆ ಆಗ ಪ್ರಶ್ನೆ ಮಾಡಲಿಲ್ಲ? 125 ಸೈಟ್ನಲ್ಲಿ ಸಿದ್ದರಾಮಯ್ಯ ಪತ್ನಿ ಕೂಡ ಒಬ್ರು ಅಂದಿದ್ದಾರೆ ಜಮೀರ್ ಅಹಮದ್ ಖಾನ್. ಈಗ ಜಿಟಿ ದೇವೇಗೌಡರು ಸತ್ಯನ ಹೇಳಿದ್ದಾರೆ. ಈಗ ನಾವು ಅಷ್ಟು ದಿನದಿಂದ ಹೇಳ್ಕೊಂಡು ಬರ್ತಾ ಇದ್ವಿ, ಸಿದ್ದರಾಮಯ್ಯ ಪಾತ್ರ ಏನಿದೆ, ಏನಕ್ಕೆ ರಾಜೀನಾಮೆ ಕೊಡಬೇಕಂತ. ಇವತ್ತು ಜಿಟಿ ದೇವೇಗೌಡರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಏನಕ್ಕೆ ಕೊಡಬೇಕು, ಯಾತಕ್ಕೆ ಕೊಡಬೇಕು, ಕೊಡೋದು ಬೇಕಾಗಿಲ್ಲ ಅಂತ. ಏನಕ್ಕೆ ಜಿಟಿ ದೇವೇಗೌಡರು ಲೋಕಲ್, ಹೀಸ್ ಫ್ರಮ್ ಮೈಸೂರು. ಅವರು ಚಾಮುಂಡಿ ಕ್ಷೇತ್ರ ಇದಲ್ಲೇ ಗೆದ್ದಿರೋದು, ಅವರು ಅಲ್ಲೇ ಗೆದ್ಕೊಂಡು ಬಂದಿರೋದು. ಅವ್ರಿಗೆ ಸತ್ಯ ಗೊತ್ತಿದೆ. ಅವರಿಗೆ ಇದರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಕೈವಾಡ ಇಲ್ಲ ಅಂತೇಳ್ಬಿಟ್ಟು ಅವ್ರ ಸತ್ಯನ ಗೊತ್ತಿದೆ. ಆ ಸತ್ಯ ಗೊತ್ತಿದ್ದು ಈ ಹೇಳಿಕೆನ ಕೊಟ್ಟಿರೋದು ಅವರು. ಕುಮಾರಸ್ವಾಮಿ ಅವರು ಎಲ್ಲಿ ಬೇಲಲ್ಲಿದ್ದಾರೆ ತಾನೆ? ಕುಮಾರಸ್ವಾಮಿ ಅವ್ರು ಬೇಲಿದ್ದಾರೆ ತಾನೆ? ರಾಜೀನಾಮೆ ಮೊದಲೇ ಯಾರು ಕೊಡಬೇಕು? ಕುಮಾರಸ್ವಾಮಿ ಅವ್ರು ತಾನೇ ಕೊಡಬೇಕು. ಈಗ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ, ಅವ್ರು ಯಾವ ನೈತಿಕ ಹಾಕಿದೆ ಅವ್ರಿಗೆ ಕುಮಾರಸ್ವಾಮಿ ಅವ್ರು ಕೇಳೋಕ್ಕೆ? ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಬೇಲಲ್ಲಿರೋರು ಮೊದಲೇ ರಾಜೀನಾಮೆ ಯಾರು ಕೊಡಬೇಕು? ಅವರೇ ತಾನೇ ಕೊಡಬೇಕು. ಸೈಡ್ ಹಂಚುವಾಗ ಸರ್ಕಾರ ಯಾರ್ದಿತ್ತು? BJP ಸರ್ಕಾರ. ಅವಾಗ ಏನು ಮಾಡಿದ್ರು ಇವರು?